ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಸೋರೆಕಾಯಿನ ಅರ್ಧ ತೊಗೊಂಡಿದ್ದೀನಿ. ಅರ್ಧ ಸೋರೆಕಾಯಿನ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಸೋರೆಕಾಯಲ್ಲಿ 92% ವಾಟರ್ ಕಂಟೆಂಟ್ ಇರುತ್ತೆ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಇ ಇರುತ್ತೆ ಮತ್ತು ಮಿನರಲ್ಸು ಇರುತ್ತೆ. ಹಾಗಾಗಿ ಸೋರೆಕಾಯಿನ ವಾರಕ್ಕೊಮ್ಮೆ ತಿಂದರೆ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಹಿತ. ನೀವು ಸೋರೆಕಾಯಿ ಬದಲು ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿನೂ ಮಾಡ್ಕೊಬೋದು. ಸೇಮ್ ಪ್ರೊಸೀಜರ್. ಸೋರೆಕಾಯಿ ಬದಲಾಗಿ ಬೂದ್ ಕುಂಬಳಕಾಯಿ ಹಾಕಬೇಕು ಅಷ್ಟೇ. ಈಗ ಸೋರೆಕಾಯಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡೋಣ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಅದಕ್ಕೆ ಸೋರೆಕಾಯಿ ಮುಳುಗೋ ಅಷ್ಟು ನೀರು ಹಾಕಿ 2 ಸ್ಪೂನ್ ಉಪ್ಪು ಹಾಕಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡೋಣ. ಅದು ಫುಲ್ ಕಂಪ್ಲೀಟಾಗಿ ಬೇಯಬೇಕು. ಕುಕ್ಕರಲ್ಲಿ ಬೇಯಿಸೋಕ್ಕೆ ಹೋಗಬೇಡಿ, ಅದು ಫುಲ್ ಕರ್ಗೋಗ್ಬಿಡುತ್ತೆ. ಪಾತ್ರೆಯಲ್ಲೇ ಬೆಂದರೆ ಅದು 15 ನಿಮಿಷದಲ್ಲಿ ಬೇಯುತ್ತೆ. ಬೇಗ ಬೇಯೋದ್ರಿಂದ ಇದನ್ನು ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ. ಸೋರೆಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಿಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ, ಯಾಕಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ಬೇಸಿಗೆ ಕಾಲದಲ್ಲಿ ನೀವು ವಾರಕ್ಕೊಂದ್ಸಲನಾದರೂ ಈ ಸೋರೆಕಾಯಿ ಮಜ್ಜಿಗೆ ಹುಳಿನ ಮಾಡಿ ತಿಂದರೆ ನಿಮಗೆ ತಂಪು ಅಂತ ಅನಿಸುತ್ತೆ. ಮತ್ತು ಈ ಬಿಸಿಲಿಗೆ ಮಸಾಲೆ ಹಾಕಿರೋ ಊಟನ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ತುಂಬ ಖಾರ ಸ್ಪೈಸಿ ಆಗಿರೋದು ಬೇಡ ಅಂತ ಅನಿಸುತ್ತೆ. ಸೊ ಅದಕ್ಕಾಗಿ ನೀವು ಈ ಥರ ಮಜ್ಜಿಗೆ ಹುಳಿನ, ಮಜ್ಜಿಗೆ ಸಾಂಬಾರನ್ನ ಮಾಡಿ ತಿಂದರೆ ನಿಮಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಬೇಸಿಗೆಗೆ ತಂಪಾಗೂ ಇರುತ್ತೆ. ಇವಾಗ ಇದನ್ನು 15 ನಿಮಿಷ ಬಾಯ್ಲ್ ಮಾಡ್ತೀನಿ. ಅಷ್ಟೊತ್ತಿಗೆ ನಾವು ಮಸಾಲೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಲೈಟ್ ಮಸಾಲೆ. 2 ಸ್ಪೂನಷ್ಟು ಅಕ್ಕಿನ ತೊಳೆದು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಒಂದು 15 ನಿಮಿಷ ನೆನೆಸಿದ್ರೆ ಸಾಕು. ಮಿಕ್ಸರ್ ಜಾರ್ಗೆ 3/4 ಕಪ್ಪಷ್ಟು ತೆಂಗಿನಕಾಯಿ, 3 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಅಷ್ಟು ಹಾಕೋಣ. ಮತ್ತು 1 ಸ್ಪೂನಷ್ಟು ಜೀರಿಗೆ ಮತ್ತು ನಾವು ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಅಷ್ಟು ಹಾಕಬೇಕು. 2 ಸ್ಪೂನ್ ಅಕ್ಕಿನ ಹಾಕಿ ಮತ್ತು ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡ್ರೆ ಇದು ಚೆನ್ನಾಗಾಗತ್ತೆ. ಉಪ್ಪು ನೀವು ಆಲ್ರೆಡಿ ಸೋರೆಕಾಯಿಗೂ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗಬಾರ್ದು. ಅದಕ್ಕೆ ನಾನು ಇದರಲ್ಲಿ ಸ್ವಲ್ಪ ಹಾಕಿದ್ದೀನಿ ಮತ್ತು ಲಾಸ್ಟಲ್ಲಿ ನಾನು ಉಪ್ಪು ಹಾಕಿಲ್ಲ. ಈಗ ನೈಸಾಗಿ ಇದು ಪೇಸ್ಟ್ ಆಗಿದೆ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ನಾವು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕೋದೇನು ಬೇಡ, ಡೈರೆಕ್ಟ್ ಕಡಾಯಿಗೆ ಈ ಮಾಡಿರೋ ಪೇಸ್ಟನ್ನು ಹಾಕೋಣ. ಇದು ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದು ಸ್ವಲ್ಪ ಕುದೀಲಿ. ಒಂದು ಕುದಿ ಬಂದಮೇಲೆ ಅದಕ್ಕೆ ಕರ್ಡ್ ಹಾಕೋಣ. ಮುಕ್ಕಾಲು ಕಪ್ ತೆಂಗಿನಕಾಯಿ ತೊಗೊಂಡಿರೋ ಕಪ್ಪಲ್ಲೇ 3/4 ಕಪ್ಪಷ್ಟು ಕರ್ಡ್ ತೊಗೊಂಡಿದ್ದೀನಿ. ನೀವು ಮಜ್ಜಿಗೆ ಹಾಕೋತಿದ್ರೆ 2 ಕಪ್ಪಷ್ಟು ಮಜ್ಜಿಗೆ ಹಾಕಿ, ಯಾಕಂದರೆ ಮಜ್ಜಿಗೆ ತುಂಬ ನೀರಾಗಿರುತ್ತಲ್ಲ. ಮೊಸರು ಹಾಕಿದ್ದೀನಿ ನಾನು, ಮೊಸರು 3/4 ಕಪ್ ಹಾಕಿದ್ದೀನಿ. ಅದಕ್ಕೆ ನಾನು ನೀರು ಹಾಕಿ ಮ್ಯಾಚ್ ಮಾಡ್ಕೊತೀನಿ. ಸೊ ನೀವು ಮಜ್ಜಿಗೆ ಹಾಕೋದಿದ್ರೆ 2 ಕಪ್ಪಷ್ಟು ಮಜ್ಜಿಗೆ ಹಾಕಿ. ಇವಾಗ ಬೇಕಾದರೆ ಉಪ್ಪು ನೋಡ್ಕೊಳ್ಳಿ ನೀವು, ಇಲ್ಲಾಂದರೆ ಲಾಸ್ಟಿಗೆ ಸೋರೆಕಾಯಿ ಹಾಕಿದ್ಮೇಲೆ ನೋಡಿಕೊಂಡ್ರೂ ಆಗುತ್ತೆ. ಇವಾಗ ಇದು ಒಂದು ಕುದಿ ಬರ್ತಾ ಇದೆ, ಅದ್ರಲ್ಲಿ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ, ಬಟ್ ಒಂದು ಕುದಿ ಬಂದಿದೆ. ಅದು ಬಂದಮೇಲೆ ಸೋರೆಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಅದು ಒಂದು ಕುದಿ ಬಂದಿದೆ, ಸೋರೆಕಾಯಿ ಬಿಸಿನೇ ಇದೆ. ಸೊ ಹಾಗಾಗಿ ಅದು ಬೇಗ ಬಾಯ್ಲ್ ಆಗುತ್ತೆ. ತುಂಬ ಬಾಯ್ಲ್ ಆಗೋದೇನು ಬೇಡ, ಅದು ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಎತ್ತಿಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಲೈಟಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ನಿಮಗೆ ಆಯಿಲ್ ತಿನ್ನಲ್ಲ, ಡಯಟ್ ಅಂತ ಇದ್ದರೆ ಒಗ್ಗರಣೆ ಹಾಕೋದೇನು ಬೇಡ. ಹಾಗೆ ಇದ್ದರೆ ಆಯಿಲ್ ಫ್ರೀ. ನಾನು ಆಲ್ರೆಡಿ ಮಾಡಿರೋ 3 ವೀಡಿಯೋನು ಆಯಿಲ್ ಫ್ರೀ ಕುಕ್ಕಿಂಗ್.
ಇವಾಗ ಒಗ್ಗರಣೆಗೆ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ರೆಡ್ ಚಿಲ್ಲಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಒಂದು 7-8 ಕರಿಬೇವು, ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಇದನ್ನು ನಮ್ಮ ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿಗೆ ಸೇರಿಸೋಣ. ನಾನು ಹಾಕಿರೋ 3 ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.